ಉಡುಪಿ ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಜಾಗ ಕೂಡ ಮಳೆಯಿಂದ ಜಲಾವೃತವಾಗುತ್ತಿದೆ. ಅಂಗಡಿ ಮುಂಗಟ್ಟು ಎಲ್ಲವೂ ಮಳೆ ನೀರಿನಲ್ಲಿ ಮುಳುಗಡೆಯಾಗಿವೆ. ಸೊಂಟದವರೆಗೆ ನೀರಿನಲ್ಲೇ ಮನೆಗಳಿಗೆ ಜನ ತೆರಳುತ್ತಾ ಇದ್ದಾರೆ. ಪ್ರವಾಸಿಗರ ವಾಹನಗಳು ಮಳೆಯ ನೀರಿನಲ್ಲಿ ಮುಳುಗಡೆಯಾಗಿವೆ. ಇನ್ನು ಕೃಷ್ಣ ಮಠಕ್ಕೆ ತೆರಳುವ ಮುಖ್ಯ ರಸ್ತೆ ಬಡಗುಪೇಟೆ ಜಲಾವೃತಗೊಂಡಿದೆ. 50ಕ್ಕೂ ಅಧಿಕ ಅಂಗಡಿ ಮುಂಗಟ್ಟುಗಳು ಕೂಡ ಜಲಾವೃತವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಜನ ಯಾವ ರೀತಿಯಾಗಿ ಹರಸಾಹಸ ಪಟ್ಟು ಮನೆಯಿಂದ ಹೊರಗಡೆ ಬರ್ತಿದ್ದಾರೆ ಮತ್ತು ಹೊರಗಡೆಯಿಂದ ಮನೆ ಒಳಗೆ ಹೋಗ್ತಾ ಇರೋದು ಅಂತ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಬರೋಣ. ಕೃಷ್ಣ ಮಠಕ್ಕೆ ತೆರಳುವಂತಹ ಮುಖ್ಯ ರಸ್ತೆ ಬಡಗುಪೇಟೆ ಈಗ ಸಂಪೂರ್ಣವಾಗಿ ನೆರೆಯಿಂದ ಆವೃತವಾಗಿರುವಂಥದ್ದು ನೋಡ್ಬೋದು. ಉದ್ದ ಸಂಪೂರ್ಣವಾಗಿ ನೀರೇ ಕಾಣ್ಬೋದು. ಇದು ರಾಜಕಾಲುವೆಯಿಂದ ಹರಿದು ಬಂದಂಥ ನುಗ್ಗಿದಂಥ ನೀರಿದು ಸಂಪೂರ್ಣವಾಗಿ ಈ ಪ್ರದೇಶ ಏನಿದೆ ಮುಳುಗಡೆಯಾಗಿದೆ. ಪಾರ್ಕಿಂಗ್ ಇರ್ಬೋದು, ರಾಜಕಾರಣ ಪಾರ್ಕಿಂಗ್ ಇರ್ಬೋದು, ಅಂದ್ರೆ ಇದು ಕೃಷ್ಣ ಮಠಕ್ಕೆ ತೆರಳುವಂಥ ಮುಖ್ಯ ರಸ್ತೆ ಬಡಗುಪೇಟೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಸುಮಾರು 50ಕ್ಕೂ ಅಧಿಕ 50ರಿಂದ 70 ಅಂಗಡಿಗಳು ಈಗ ಸಂಪೂರ್ಣವಾಗಿ ಮುಳುಗಡೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಬಹುತೇಕ ಮುಳುಗಡೆಯಾಗಿದೆ. ಅಲ್ಲಿ ಜನರಲ್ ಸ್ಟೋರ್ ಇರ್ಬೋದು, ಪಾರ್ಲರ್ ಇರ್ಬೋದು ಮತ್ತು ಬಹಳಷ್ಟು ಆಯುರ್ವೇದಿಕ್ ಮಳಿಗೆಗಳಿರ್ಬೋದು, ಕ್ಲಿನಿಕ್ಗಳಿರ್ಬೋದು ಎಲ್ಲವೂ ಸಂಪೂರ್ಣವಾಗಿ ಭಾಗಶಃ ಮುಳುಗಡೆ ಆಗಿರುವಂಥದ್ದು. ಎಲ್ಲವೂ ಈಗಾಗಲೇ ಮುಚ್ಚಲಾಗಿರುವಂಥದ್ದು. ಎಲ್ಲವೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಇದೇ ರೀತಿಯ ಸಮಸ್ಯೆ ಇಲ್ಲಿ ಕಾಣ್ಬೋದು. ಮುಖ್ಯವಾಗಿ ಈ ಭಾಗದಲ್ಲಿ ಹರಿಯುವಂತಹ ನೀರೇನಿದೆ ಅದಕ್ಕೆ ಮುಖ್ಯವಾಗಿ ದೊಡ್ಡ ಕಾಲುವೆಯಿಂದ ಬಂದು ನೇರವಾಗಿ ಹೋಗುವಂತಹ ನದಿ ನೀರು ಏನು ಪಾಸ್ ಆಗುತ್ತೆ ಅದು ಕೂಡ ಸಂಪೂರ್ಣವಾಗಿ ಕಿರಿದಾಗಿರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಬಡಗುಪೇಟೆಗೆ ಭಾಗದ ಏನಿದೆ ಅದು ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗುವಂಥದ್ದು ಆಗ್ತಾನೆ ಇದೆ. ನೋಡ್ಬೋದು, ಇದು ಸಂಪೂರ್ಣವಾಗಿ ನೋಡ್ತಾ ಇದ್ದೀರಿ, ಇದು ಸಂಪೂರ್ಣವಾಗಿ ಹೋಗುವಂಥ ನೀರಿನ ಪ್ರಮಾಣಕ್ಕೆ ಸ್ಥಳಾವಕಾಶವಿಲ್ಲ, ಬಹಳಷ್ಟು ಕಿರಿದಾಗಿರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಸ್ಥಳೀಯರು ಸೇರ್ಕೊಂಡು ಬಹಳಷ್ಟು ಹೂಳೆತ್ತುವಂಥದ್ದು, ಕಸ ತೆಗೆಯುವಂಥದ್ದು, ವಿಲೇವಾರಿ ಮಾಡುವಂಥದ್ದು ಬಹಳಷ್ಟು ಮಾಡ್ತಾನೆ ಇದ್ದಾರೆ. ಈ ಭಾಗದ ಇಲ್ಲಿಂದ ಹರಿಯುವಂಥ ನೀರಿನ ಹೋಗುವಂಥ ಸ್ಥಳಾವಕಾಶ ಬಹಳಷ್ಟು ಕಿರಿದಾಗಿದೆ. ಇದು ಮುಖ್ಯವಾಗಿ ನ್ಯಾಷನಲ್ ಹೈವೇ ಪಕ್ಕದಲ್ಲಿರುವಂತಹ ಇದು ಸ್ಥಳ ನೋಡ್ತಾ ಇರ್ಬೋದು. ಇದು ನ್ಯಾಷನಲ್ ಹೈವೇ ಆಗಿದ್ರಿಂದಾಗಿ ಸಂಸದರೇ ಬಂದು ಈ ಭಾಗದ ಸಮಸ್ಯೆಯನ್ನು ನಿವಾರಿಸಬೇಕು ಅನ್ನುವಂಥ ಮಾತನ್ನು ಇಲ್ಲಿನ ಸ್ಥಳೀಯ ಅಂಗಡಿ ಮಾಲೀಕರು ಹೇಳುವಂಥದ್ದು. ಈ ನೋಡ್ಬೋದು, ಇದು ಮುಖ್ಯವಾಗಿ ಬಹಳಷ್ಟು ಪ್ರತಿ ಎಂದಿನಂತೆ ತುಂಬ ಜನಗಳಿಂದ ತುಂಬುವಂಥ ಪ್ರದೇಶ. ಯಾಕಂದರೆ ಪ್ರತಿನಿತ್ಯ ಸಾವಿರಾರು ಜನರು ಈ ಬಾರಿ ಬಂದು ಈ ಭಾಗದಲ್ಲಿ ಬಂದು ತಮ್ಮ ದಿನಸಿ ಅಂಗಡಿ ವಸ್ತುಗಳನ್ನು ಇರ್ಬೋದು, ಮೆಡಿಕಲ್ ಇರ್ಬೋದು, ಈ ಎಲ್ಲಕ್ಕೂ ಇದೇ ರಸ್ತೆಯನ್ನು ಬಳಸ್ಕೊಳ್ತಾರೆ. ಮುಖ್ಯವಾಗಿ ನೋಡ್ಬೋದು, ಇದು ಆಯಿಲ್ ಮಿಲ್ ಇರ್ಬೋದು, ಬಹಳಷ್ಟು ವರ್ಷಗಳಿಂದ ದಶಕಗಳಿಂದ ಖ್ಯಾತ ಆಗಿರುವಂತಹ ಇದು ಬಹಳಷ್ಟು ಅಂಗಡಿಗಳು ಇಲ್ಲಿರುವಂಥದ್ದು. ಆಯಿಲ್ ಮಿಲ್ ಇರ್ಬೋದು, ದಿನಸಿ ವಸ್ತುಗಳ ಅಂಗಡಿಗಳಿರ್ಬೋದು, ಸೊಸೈಟಿಗಳಿರ್ಬೋದು, ಲಾಂಡ್ರಿಗಳಿರ್ಬೋದು. ಬಡಗುಪೇಟೆ ಬಹಳಷ್ಟು 50ಕ್ಕೂ ಅಧಿಕ ಮಳಿಗೆಗಳು ಈ ಭಾಗದಲ್ಲಿ ಇದೆ. ಕೃಷ್ಣ ಮಠಕ್ಕೆ ಹೋಗುವಂತಹ ಮುಖ್ಯ ರಸ್ತೆ ಇದು. ಈ ಭಾಗದಲ್ಲಿ ಬಹಳಷ್ಟು 50, 60, ಸುಮಾರು 80ಕ್ಕೂ ಅಧಿಕ ಮುಂಗಟ್ಟುಗಳಿದೆ. ಜೊತೆಗೆ ಮನೆಗಳು ಕೂಡ ಅಲ್ಲಲ್ಲಿ ಇರುವಂಥದ್ದು. ಎಲ್ಲವೂ ತ್ಯಾಜ್ಯಗಳು ಇಲ್ಲಿ ಸೇರುವ ತ್ಯಾಜ್ಯಗಳು ಈ ಭಾಗದಲ್ಲಿ ನೆರೆಯಿಂದಾಗಿ ನೀರಿನೊಂದಿಗೆ ಆ ತ್ಯಾಜ್ಯಗಳು ಹೋಗಿ ಆ ಕಿರಿದಾದ ನೀರು ಹೋಗುವ ದಾರಿಯಲ್ಲಿ ಸಿಲುಕೋ ಕಾರಣವಾಗಿ ಈ ಭಾಗದಲ್ಲಿ ನೆರೆ ಪರಿಸ್ಥಿತಿ ಉಂಟಾಗುತ್ತೆ. ಅಂಗಡಿ ಮಾಲೀಕರೇ ಸೇರಿಕೊಂಡು ಈ ಭಾಗದಲ್ಲಿ ಅದನ್ನು ತೆರವು ಮಾಡ್ತಾರೆ. ಆದರೆ ಈ ಬಾರಿಯ ಅತಿ ಹೆಚ್ಚು ಮಳೆ, ನಿರಂತರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಎಲ್ಲವೂ ಈ ಭಾಗದ ಬಹಳಷ್ಟು ಅಂಗಡಿಗಳ ದಿನಸಿ ವಸ್ತುಗಳು ಎಲ್ಲವೂ ನೀರು ಪಾಲಾಗುವಂತಹ ಲಕ್ಷಣಗಳಿದೆ. ನೋಡ್ಬೋದು, ಅಂಗಡಿಯ ಪ್ರಾಂಗಣವರೆಗೂ ನೀರು ಇರುವಂಥದ್ದು. ಇನ್ನಷ್ಟು ಮಳೆ ಮುಂದುವರಿದಲ್ಲಿ ಈ ನೀರು ಸರಾಗವಾಗಿ ಹರಿದೇ ಇದ್ದಲ್ಲಿ ಇದು ಸಂಪೂರ್ಣವಾಗಿ ಬಡಗುಪೇಟೆ ಇರ್ಬೋದು, ಕೃಷ್ಣ ಮಠದ ಆಸುಪಾಸು ಇರ್ಬೋದು ಎಲ್ಲವೂ ಮುಳುಗಡೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಒಟ್ಟಾರೆ ಮುಖ್ಯವಾಗಿ ಬಡಗುಪೇಟೆ ಪಕ್ಕದಲ್ಲಿರುವಂತಹ ಮುಖ್ಯ ರಸ್ತೆ ನ್ಯಾಷನಲ್ ಹೈವೇ ಇರ್ಬೋದು, ಎಲ್ಲ ನ್ಯಾಷನಲ್ ಅಧಿಕಾರಿಗಳಿರ್ಬೋದು, ಜೊತೆಗೆ ನಗರಾಡಳಿತ ಇರ್ಬೋದು ಎಲ್ಲ ಸೇರಿಕೊಂಡು ಈ ಭಾಗದಲ್ಲಿ ಸರಾಗವಾಗಿ ನೀರು ಹರಿಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗತ್ತೆ. ಇಲ್ಲ ಇದ್ದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುಂದಿನ ವರ್ಷವೂ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುವುದರಲ್ಲಿ ಎರಡು ಮಾತಿಲ್ಲ. ಒಟ್ಟಾರೆ ಇನ್ನಾದರೂ ಜಿಲ್ಲಾಡಳಿತ, ನಗರಸಭೆ ಇರ್ಬೋದು, ನ್ಯಾಷನಲ್ ಹೈವೇ ಅಧಿಕಾರಿಗಳಿರ್ಬೋದು ಎಲ್ಲ ಕೂಡ ಎಚ್ಚೆತ್ತುಕೊಂಡು ಇನ್ನು ಮುಂದಿನ ವರ್ಷರಾದರೂ ಕೂಡ ಈ ಥರ ಪರಿಸ್ಥಿತಿ ಉದ್ಭವ ಆಗದಂತೆ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷೆ ಶೇಡ್, ನ್ಯೂಸ್ ಫಸ್ಟ್ ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.